ಧರ್ಮಸ್ಥಳ 2, 3 ನೋಡಿ, ಲಾಯರ್ ಜಗದೀಶ್ 4, ಇದು ಕೇಂದ್ರ ಸರ್ಕಾರದ್ದು 5, ಎಲ್ಲ ಧರ್ಮಸ್ಥಳ ಸಂಬಂಧಪಟ್ಟಂಗೆ. ಇದ್ಯಾರೋ ಲೆಟರ್ ಹಾಕಿದಾರೆ, ನನ್ಗೆ ಹಾಕಿದಾರೆ ಗೊತ್ತಿಲ್ಲ, ಇದು ಓಪನ್ ಮಾಡಿಲ್ಲ. ಸುಹಾಸ್ ಆರ್, ಪೊಲೀಸ್ ಅಧೀಕ್ಷಕರು, SIT ಬಳತಂಗಡಿ. ಓಕೆ, ಪೊಲೀಸ್ ಇನ್ಸ್ಪೆಕ್ಟರ್ ಈಶಾನ್ಯ ವಿಭಾಗ, ಏನೋ ಇದು ಬಿಡಿ. ಓಕೆ ನೋಡಿ, ಇವೆಲ್ಲ ಇದೆ ನೋಡಿ, ಇವೆಲ್ಲ ನನಗ್ ಬಂದಿರೋ ಅಂತ. ನೋಡಿ ಇಲ್ಲಿ ಹಾಕಿದ್ದಾರೆ. ಮಂಜುನಾಥ, ಪೊಲೀಸ್ ನಿರೀಕ್ಷಕ, ವಿಶೇಷ ತನಿಖಾ ತಂಡ ಪ್ರಕರಣ ಬೆಳ್ತಂಗಡಿ. ನಾನು ಬರ್ದಿರೋಂತ ಲೆಟರ್ಗಳಿಗೆ ಬಂದಿರೋ ಅಂತ ಪೊಲೀಸ್ ಇನ್ಸ್ಪೆಕ್ಟರ್. ಓಕೆ, CID. ಮತ್ತೆ KN ಜಗದೀಶ್ ಕುಮಾರ್. ಓಕೆ, ಯಾರಪ್ಪ ಇದು? ಪೊಲೀಸ್ EO, ಪೊಲೀಸ್ ನಿರೀಕ್ಷಕರು, ವಿಶೇಷ ತನಿಖಾ ತಂಡ, ಧರ್ಮಸ್ಥಳ ಪ್ರಕರಣ. ಓಕೆ, ಗೊತ್ತಿಲ್ಲ. KN ಜಗದೀಶ್ ಕುಮಾರ್ ಮತ್ತೊಂದು ವಕೀಲರು, ದೆಹಲಿ ಹೈಕೋರ್ಟ್. K ಮಂಜುನಾಥ್ EO, ಪೊಲೀಸ್ ನಿರೀಕ್ಷಕರು, ವಿಶೇಷ ತನಿಖಾ ತಂಡ. ಹೋರಾಟ ಅಂದ್ರೆ ಬರೀ ಫೇಸ್ಬುಕ್ ಅಲ್ಲಪ್ಪ, ಯಾರೋ ಹಾಕಿದ್ರು ಬರೀ ಫೇಸ್ಬುಕ್ ಅಲ್ಲಿ ಅಂತ. ಇದೆಲ್ಲ ಏನಪ್ಪ, ಏನ್ ಬುಕ್ಕಪ್ಪ ಇದು? ಇದನ್ನೆಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕಕ್ ಆಗತ್ತಾ? ಫೇಸ್ಬುಕ್ ಅಲ್ಲಿ ಹಾಕಂತ ವಿಚಾರ ಅಲ್ಲ. ಯಾಕಂದ್ರೆ ಎಷ್ಟೋ ವಿಚಾರ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತದೆ. ಫೇಸ್ಬುಕ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀಬೇಕಾದ್ರೆ ಎಕ್ಸ್ಪೋಸ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರುವಂತ ಅಡ್ವೊಕೇಟ್ ಅಂತೂ ನಾನು ಇದ್ದೀನಿ. ಹಂಗಂತ ಈಗ ನೋಡಿದ್ರಲ್ಲ, ಎವ್ರಿಥಿಂಗ್ ಇಲ್ಲಿ ಬರೀ ಈ ಬೆಂಚ್ ಅಲ್ಲಿ ಬರೀ ಇರೋದೇ ಧರ್ಮಸ್ಥಳದ್ದು. ಓಕೆ, ಇಲ್ಲಿದೆ, ಇಲ್ಲಿ ನೋಡಿ ಸ್ಟೇಷನರಿಗಳು. ಇದನ್ನ ಬುಕ್ ಮಾಡಿ ಪಾಸ್ ಮಾಡಕ್ಕೆ ಸ್ಟೇಷನರಿಗಳು. ಓಕೆ, ಇಲ್ಲಿ ನೋಡಿ, ಇದ್ರಲ್ಲಿ ಏನಿದೆ ಬೇಕಾಗಿಲ್ಲ. ಇಲ್ಲಿ ನೋಡಿ, ಮೂಟೆ ತಂದಿಟ್ಟಿದೀವಿ ಸ್ಟೇಷನರಿಗಳನ್ನ ಪ್ರಿಂಟ್ ಮಾಡಕ್ಕೆ. 1 ಪ್ರಿಂಟ್ರು, ಓಕೆ, 2 ಪ್ರಿಂಟ್ರು, 3 ಪ್ರಿಂಟ್ರು ವರ್ಕ್ ಆಗುತ್ತೆ ನಮ್ಮ ಆಫೀಸಲ್ಲಿ. 3 ಪ್ರಿಂಟರ್ಗಳಿದೆ. ಓಕೆ, ಇಲ್ಲಿ ನೋಡಿ, ಇದನ್ನ ಪ್ರಿಂಟ್ ಮಾಡಕ್ಕೆ ರಿಮ್ ಪೇಪರ್ಗಳು ತಂದಿಟ್ಟಿದೀವಿ, ಬಂಡವಾಳ ಹಾಕಿದೀವಿ. ಬೈಲಲ್ಲಿ ಇವ್ರ ಜೊತೆ ಹೋರಾಟಕ್ಕೂ ಇಳಿದಿದ್ದೀವಿ. ಹಂಗಂದ್ ಮಾತ್ರಕ್ಕೆ ಬರೀ ನಾವು ಫೇಸ್ಬುಕ್ ಏನೋ ಫೇಸ್ಬುಕ್ ಟೈಗರ್ಗಳೆಲ್ಲ ಗುರು. ವಿ ಆರ್ ದ ರಿಯಲ್ ಟೈಗರ್ಸ್. ನಿದ್ದೆ ಕೆಡಿಸಿದ್ದೀನಿ. ನಾನೇನಾದ್ರೂ ಕೈ ಬಿಟ್ರೆ ಗಿರೀಶ್ ಮಠಣ್ಣನ ಗ್ಯಾಂಗ್ ಅನ್ನ ಸರ್ಕಾರ SIT ತಿನ್ಕೊಂಡ್ಬಿಡ್ತಾರೆ. ನಾವು ಅದನ್ನ ಮಾಡಕ್ ಬಿಟ್ಟಿಲ್ಲ. ಕಾರಣ ಯಾಕೆ ಅಂತಂದ್ರೆ ಐ ಆಮ್ ವಾಚಿಂಗ್. ಓಕೆ, ನಾನೇನ್ ಗ್ರೇಟ್ ಅಂತ ಏನಲ್ಲ, ನನ್ನದೇ ಆದಂತ ಶಕ್ತಿ ಇದೆ. ಓಕೆ, ಬಟ್ ಏನಂತಂದ್ರೆ ಈ ಹೋರಾಟ ಅಂತ ಬಂದ್ಕೊಂಡ್ಮೇಲೆ ನ್ಯಾಯ ಕೊಡಿಸ್ಬೇಕು.